ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ನಿಮಗೆ ತುಂಬಾ ಖುಷಿಯನ್ನು ನೀಡುವಂಥ ಒಂದು ವಿಚಾರ ಅಂತಲೇ ಹೇಳ್ತೇನೆ. ಬಿಕಾಸ್ ನೀವೆಲ್ಲರೂ ಕೂಡ ಈ ಒಂದು 2,000 ಏನು ಬರ್ತಿದೆ ಗೃಹಲಕ್ಷ್ಮಿ ಹಣ, ಇದರಿಂದ ತುಂಬಾ ಖುಷಿಯಾಗಿದ್ದೀರಾ. ಹಾಗೆ ಈಗಾಗಲೇ ನಿಮಗೆ 16-17ನೇ ಕಂತಿನ ಹಣ ಅಂದರೆ 30,000ರಿಂದ 34,000 ರೂಪಾಯಿಗಳು ನಿಮ್ಮ ಕೈ ಸೇರಿದೆ ಈಗಾಗಲೇ ಅಲ್ವಾ. ಸೊ ಹಾಗಿದ್ರೆ ವೀಕ್ಷಕರೇ, ಖಂಡಿತವಾಗಿ ನೀವು ಖುಷಿಯಾಗಲೇಬೇಕು. ಸರ್ಕಾರ ಸುಮ್ಮನೆ ನಿಮಗೆ ಈ ಒಂದು ಹಣವನ್ನು ನೀಡ್ತಾ ಇದೆ, ಜೊತೆಗೆ ನಿಮಗೆ ಈ ಒಂದು ಅಕ್ಕಿ ಹಣವನ್ನು ಕೂಡ ನೀಡಿದೆ ಅಲ್ವಾ. ಸೊ ನಮಗೆ ಸಾಕ್ಷಿ ಕೂಡ ಇದೆ. ಸೊ ವೀಕ್ಷಕರೇ, ಇಲ್ಲಿ ಒಂದು ವಿಚಾರ ಹೊಸದಾಗಿ ಸಿಕ್ಕಿದೆ. ನಾನು ಯಾವುದೇ ಒಂದು ವಿಚಾರವನ್ನು ಅದರ ಬಗ್ಗೆ ತುಂಬ ಡೀಟೇಲ್ಡಾಗಿ ಒಂದು ವಿಚಾರವನ್ನು ತಿಳ್ಕೊಳ್ಳೋದೆ ನಿಮಗೆ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳೋದಿಲ್ಲ ಯಾವತ್ತೂ. ಸೊ ನಾನು ತುಂಬಾ ವಿಚಾರ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ, ಓಕೆನಾ. ಸೊ ವಿಚಾರವನ್ನು ತುಂಬ ತಿಳ್ಕೊಬಿಟ್ಟು ಎಲ್ಲ ಒಂದು ಮಾಹಿತಿಯನ್ನು ನಾನು ತುಂಬ ಮೂಲಗಳಿಂದ ತಿಳ್ಕೊಂಬಿಟ್ಟು ನಿಮಗೆ ಈ ಒಂದು ವಿಡಿಯೋದಲ್ಲಿ ಮಾಡಿ ಹೇಳಿ ತಿಳಿಸ್ತಾ ಇದ್ದೇನೆ, ಓಕೆನಾ. ಸೊ ಈಗ ಒಂದು ನ್ಯೂಸ್ ಸಿಕ್ಕಿದೆ ವೀಕ್ಷಕರೇ. ಏನಪ್ಪ ಅಂದರೆ, ಸೊ ವೀಕ್ಷಕರೇ, ನಿಮ್ಮ ಈ ಒಂದು 2,000 ರೂಪಾಯಿ ಈಗಾಗಲೇ ಏನು ಬರ್ತಾ ಇದೆ, ಇದು 2,000ರಿಂದ 4,000 ರೂಪಾಯಿಗಳಿಗೆ ಏರಿಕೆ ಆಗುತ್ತೆ. ಸೊ ಯಾವಾಗ, ಏನು, ಎಂತ ಅಂತ ಕಥೆನ ನಾನು ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲ್ಡಾಗಿ ಹೇಳ್ತಾನೆ. ಸೊ ನೀವೇನು ಮಾಡಬೇಕು, ತಪ್ಪದೆ ಈ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಇದ್ದೇನೆ. ಸೊ ಅದಕ್ಕಿಂತ ಮುಂಚೆ ಸೊ ವೀಕ್ಷಕರೇ, ನೀವು ನನ್ನ ವಿಡಿಯೋನ ಮೊದಲದಾಗಿ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ, ಶೇರ್ ಮಾಡಿದ್ದೀರಾ, ಲೈಕ್ ಮಾಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ಕಮೆಂಟ್ ಮಾಡಿದ್ದೀರಾ, ಅವರಿಗೆ ತುಂಬ ಥ್ಯಾಂಕ್ಸ್ ಲಾಟ್ ಅಂತ ಹೇಳ್ತಾ ಫಟ ಅಂತ ವಿಡಿಯೋಗೆ ಹೋಗೋಣ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, 2,000ದಿಂದ 4,000ಕ್ಕೆ ಗೃಹಲಕ್ಷ್ಮಿ ಹಣ ಏರಿಕೆ ಯಾವಾಗದಿಂದ ಜಾರಿಯಾಗುತ್ತೆ ಈ ನೂತನ ಬದಲಾವಣೆ? ಸೊ ಕಳೆದ ಬಾರಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಆಡಳಿತಕ್ಕೆ ಬರುವ ಮುನ್ನವೇ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳ ಆಮಿಷ ಹುಟ್ಟಿತ್ತು. ಅಂತೆಯೇ ಚುನಾವಣೆಯಲ್ಲಿ ಗೆದ್ದು ಆಡಳಿತಕ್ಕೆ ಬಂದ ಬಳಿಕ ಅವುಗಳನ್ನು ಜಾರಿ ಮಾಡಿದ್ದು. ಈ ಪೈಕಿ ಗೃಹಲಕ್ಷ್ಮಿ ಯೋಜನೆಯು ಒಂದು ಅಲ್ವಾ. ಸೊ ರಾಜ್ಯದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವಂತಹ ಪ್ರತಿ ಮನೆಯ ಯಜಮಾನಿಗೆ ತಿಂಗಳಿಗೆ 2,000 ರು ಹಣ ಸಿಗುತ್ತೆ. ಆದರೆ ಈ ಯೋಜನೆ ಮಹತ್ವದ ಬದಲಾವಣೆ ಮೂಡಲಿದ್ದು, ಇನ್ನು ಮುಂದೆ ಮಹಿಳೆಯರಿಗೆ 2,000 ಬದಲಾಗಿ 4,000 ರೂಗಳನ್ನು ನೀಡುವುದಾಗಿ ಸದನದಲ್ಲಿ ಪ್ರಸ್ತಾಪಿಸಲಾಗಿದೆ. ಸೊ ರಾಜ್ಯದಲ್ಲಿ ಸದ್ಯ ವಿಧಾನಸಭಾ ಅಧಿವೇಶನ ನಡೆಯುತ್ತಿದೆ. ಈ ವೇಳೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 2,000 ಬದಲಾಗಿ 4,000 ರೂಗಳನ್ನು ನೀಡುವ ಕುರಿತಾಗಿ ಹೊಸ ಘೋಷಣೆಯನ್ನು ಮಾಡಿದ್ದಾರೆ. ಸೊ ಹೌದು, 2028ರಲ್ಲಿ ಬಂದರೆ ಈಗ ಗೃಹಲಕ್ಷ್ಮಿ ಯೋಜನೆಯಡಿ ಯಜಮಾನಿ ಮಹಿಳೆಯರಿಗೆ ನೀಡಲಾಗುತ್ತಿರುವ 2,000 ಹಣವನ್ನು 4,000ಕ್ಕೆ ಏರಿಕೆ ಮಾಡುತ್ತೇವೆ ಎಂದು ಸದನದಲ್ಲಿ ಕಾಂಗ್ರೆಸ್ ಸರ್ಕಾರ ಹೇಳಿದ್ದಾರೆ. ಸೊ ಈ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಸೊ ಖಂಡಿತವಾಗಿಯೂ ನೀವೆಲ್ಲರೂ ಕೂಡ ನನ್ನ ಒಂದು ಅನಿಸಿಕೆ, ಈ ಒಂದು ಗೃಹಲಕ್ಷ್ಮಿ 2,000 ಹೀಗೇ ಬರ್ತಾ ಇದ್ದರೆ ಖಂಡಿತವಾಗಿಯೂ ನೆಕ್ಸ್ಟ್ ಕೂಡ ಕಾಂಗ್ರೆಸ್ ಸರ್ಕಾರವೇ ಒಂದು ವಿನ್ ಆಗುತ್ತೆ, ಗೆಲ್ಲುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಖಂಡಿತವಾಗಿಯೂ ಅವ್ರು ನುಡಿದಂತೆ ನಡೀತಾ ಇದ್ದರೆ ನಮಗೇನು ಕೊರತೆ ಅಲ್ವಾ. ಸೊ ನಾವು ಕೂಡ ಹಾಗೇ ನಡ್ಕೋತೇವೆ ಅಲ್ವಾ. ಸೊ ಅವರಿಗೆ ಕೊಟ್ಟ ಮಾತು, ಅವ್ರು ನಮಗೆ ಕೊಟ್ಟ ಮಾತನ್ನು ಪಾಲಿಸ್ತಾ ಇದ್ದಾರೆ, ನಾವು ಅವರಿಗೆ ಕೊಟ್ಟ ಮಾತನ್ನು ಪಾಲಿಸಲೇಬೇಕು ಅಲ್ವಾ. ಸೊ ನಿಮಗೆ ಉಪಕಾರವಾಗುವ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ, ಹಾಗೆ ಸರ್ಕಾರವು ಕೂಡ ನುಡಿದಂತೆ ನಡೀತಾ ಇದೆ. ಸೊ ಇಂದು ಗೃಹಲಕ್ಷ್ಮಿ ಯೋಜನೆಯಿಂದಾಗಿ ಲಕ್ಷಾಂತರ ಮಹಿಳೆಯರ ನೆಮ್ಮದಿಯ ಜೀವನ ನಡೆಸುವಂತಾಗಿದೆ. ಖಂಡಿತವಾಗಿಯೂ ಆಗಿದೆ ವೀಕ್ಷಕರೇ. ಬಿಕಾಸ್ ನಾನು ತುಂಬ ಎಕ್ಸಾಂಪಲ್ಸನ್ನು ನೋಡ್ತಾ ಇದ್ದೇನೆ. ಸೊ ಶ್ರೀಮಂತ ಮಹಿಳೆಯರಿಗೆ ಹೇಗಾಗಿದೆ ಅಂದರೆ, ಅವರಿಗೆ ಒಂದು ಡ್ರೆಸ್ ಮೆಟೀರಿಯಲ್ ಪರ್ಚೇಸ್ ಮಾಡುವಾಗೆ ಆಗಿದೆ. ಬಟ್ ಅದನ್ನು ಹೊರತುಪಡಿಸಿ ಈ ಒಂದು ಬಡತನ ರೇಖೆಗಿಂತ ಕಮ್ಮಿ ಇರುವ ಮಹಿಳೆಯರಿಗೆ ತುಂಬಾ ಅನುಕೂಲ ಅಂತಲೇ ನಾನು ಹೇಳ್ತಾ ಇದ್ದೇನೆ. ನಾನು ತುಂಬ ಕಣ್ಣಾರೆ ಕಣ್ಣಾರೆ ನೋಡ್ತಾ ಇದ್ದೇನೆ. ಅದೂ ಅಲ್ಲದೆ ನನ್ನ ಜೊತೆ ಬರುವ, ನನ್ನ ಒಂದು ಹಾಸ್ಪಿಟಲಿಗೆ ಬರುವ ಎಲ್ಲ ಒಂದು ಬಡ ಕುಟುಂಬವೇನಿದೆ, ಆ ಮಹಿಳೆಯರನ್ನು ನಾನು ಪ್ರತಿ ತಿಂಗಳು ಕೇಳ್ತೇನೆ. ಪ್ರತಿದಿನ ಯಾವಾಗ ಬರ್ತಾರೆ ಅವ್ರನ್ನೆಲ್ಲರೂ ಕೂಡ ನಾನು ಈ ಒಂದು ಹಣ ಬಂತ ನಿಮಗೆ, ಹಾಗೆ ಏನಾಗ್ತಿದೆ, ಬಂದಾಗ ಖುಷಿ ಆಗ್ತಿದೆ ಅನ್ನೋದ್ರ ಬಗ್ಗೆ, ಎಲ್ಲದರ ಬಗ್ಗೆ ಡೀಟೇಲ್ಡಾಗಿ ಅದು ಕೂಡ ನಾನು ಕೇಳ್ತೇನೆ. ಸೊ ಅವ್ರು ಹೇಳ್ತಿರೋದೇನೆಂದರೆ, ನಮಗೆ ಈ ಒಂದು ಹಣದಿಂದ ತುಂಬಾ ಉಪಕಾರವಾಗ್ತಿದೆ. ಅದು ಅಲ್ಲದೆ ಈ ಒಂದು ಹಣ ನಮಗೆ ಒಂದು ಕಷ್ಟದ ಸಮಯದಲ್ಲಿ ನಮಗೆ ಬರುವಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಮೇಡಮ್ ಅವರೇ ಅಂತ ನನಗೆ ಕೇಳಿದರು. ಸೊ ಆ ಒಂದು ಖುಷಿ ಅವರಿಗೆ ಗೊತ್ತು ಅಲ್ವಾ. ಸೊ ಬಿಕಾಸ್ ಏನು ನಮ್ಮ ಕೈಯಲ್ಲಿ 1 ರೂಪಾಯಿಯ ಚಿಲ್ಲರೆ ಇಲ್ಲದಾಗ ಒಂದು 2,000 ಬಂತು, ಯಾರ ಒಂದು ಹಣವೂ ಅಲ್ಲದೆ ನಮ್ಮದೇ ಯಾವ ಲೋನು ಕಟ್ಟಬೇಕಾಗಿಲ್ಲ, ಏನು ಕಟ್ಟಬೇಕಾಗಿಲ್ಲ ಅಂತ ಹೇಳುವಾಗ ಆ ಒಂದು ಹಣ ಬಂದಾಗ ಆ ಒಂದು ಖುಷಿನೇ ಬೇರೆ ಅಂತ ಅವರು ಹೇಳ್ತಾಯಿದ್ರು. ಸೊ ಅದನ್ನ ಕೇಳಿ ನನಗೂ ಕೂಡ ತುಂಬಾ ಖುಷಿ ಆಯಿತು. ಸೊ ಆದ್ದರಿಂದ ಸರ್ಕಾರನ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೇನೆ ನಾನು. ಸೊ ಈ ಒಂದು ನೆಮ್ಮದಿಯ ಜೀವನ ನಡೆಸುವಂತೆ ಆಗಿದೆ ಅವರಿಗೆ. ಸೊ ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರೋ ಗೃಹಲಕ್ಷ್ಮಿ ಯೋಜನೆ ಆರಂಭದಲ್ಲಿ ಬಹಳಷ್ಟು ಜನರು 2,000 ಕೊಡುತ್ತಾ ಈ ಸರ್ಕಾರ ಅಂತ ಟೀಕೆ ಮಾಡಿದರು ಅಲ್ವಾ. ಸೊ ಆದರೆ 2,000 ಕೊಟ್ಟಿದ್ದು ಕಣ್ಣಾರೆ ನೋಡುತ್ತಿದ್ದೇವೆ ಎಂದು ಹೇಳಿದರು. ಅದು ನನಗೂ ಅನಿಸ್ತು. ಎಲ್ಲರೂ ಕೂಡ ಅದೇ ಹೇಳ್ತಿದ್ರು, ನನಗೂ ಬರೋದಿಲ್ವಾ, ಇವ್ರು ಕೊಡ್ತಾರಾ ಮೇಡಮ್ ಅವರೇ, ಹಾಗೆ ಹೀಗೆ ಎಲ್ಲ ಹೇಳ್ತಾಯಿದ್ರು. ಬಟ್ ಅದನ್ನ
ಅವರು ಒಂದು ಮೆಸೇಜ್ ಬರುವಾಗಲೇ ನಮಗೇನು ಖುಷಿ ಆಗುತ್ತೆ ಅಂತ ಕೂಡ ಅವರು ಹೇಳಿದರು. ಸೊ ಯಾರಾದರೂ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ವಿರೋಧ ಮಾಡಿದರೆ ಅವರಿಗೆ ರಾಜ್ಯದ ಯಜಮಾನಿ ಮಹಿಳೆಯರ ಶಾಪ ತಟ್ಟುತ್ತೆ. ಮುಂದಿನ ಬಾರಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರವೇ ಬಂದರೆ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದು ಅಧಿಕಾರಕ್ಕೆ ಬಂದರೆ 2,000 ಗೃಹಲಕ್ಷ್ಮಿ ಹಣವನ್ನು 4,000ಕ್ಕೆ ಏರಿಕೆ ಮಾಡಲು ತಾವು ತಯಾರಿದ್ದೇವೆ ಅಂತ ಕೂಡ ಒಂದು ಕಾಂಗ್ರೆಸ್ ಸರ್ಕಾರ ಘೋಷಣೆಯನ್ನು ಮಾಡಿದ್ದಾರೆ. ಸೊ ಇದನ್ನು ಕೂಡ ಅವರು ನುಡಿದಂತೆ ನಡೀತಾರೆ ಅಂತ ನನ್ನ ಒಂದು ಅನಿಸಿಕೆ. ಬಿಕಾಸ್ ಈಗಾಗಲೇ ಅವರು ಏನೆಲ್ಲ ನುಡಿದಿದ್ದಾರೋ ಅದನ್ನೆಲ್ಲ ನುಡಿದಂತೆ ನಡೆದಿದ್ದಾರೆ ಅಂತ ಕೂಡ ನಾನು ಹೇಳ್ತಾ ಇದ್ದೇನೆ. ಸೊ ಇದರಿಂದ ನಿಮಗೆ ತುಂಬ ಲಕ್ಷಾಂತರ ಮಹಿಳೆಯರಿಗೆ, ಕೋಟಿ ಮಹಿಳೆಯರಿಗೆ, ನಮ್ಮ ಕರ್ನಾಟಕದ ಮಹಿಳೆಯರಿಗೆ ಇದೊಂದು ತುಂಬಾ ಉಪಯೋಗವಾಗಿದೆ ಅಂತ ಕೂಡ ಹೇಳ್ತಾ ಇದ್ದೇನೆ. ಖಂಡಿತವಾಗ್ಲೂ ಆಗಿದೆ ಅಂತಲೇ ನಾನು ಅಂದ್ಕೊಳ್ತಾ ಇದ್ದೇನೆ. ಬಿಕಾಸ್ ಆ ಒಂದು ಕಷ್ಟದಲ್ಲಿರೋರಿಗೆ ಮಾತ್ರ ಈ ಒಂದು 2,000ದ ಬೆಲೆ ಗೊತ್ತಾಗುತ್ತೆ. ಅದು ಬಿಟ್ಟು ನಮಗೆ ಒಂದು ವಾರ್ಷಿಕ ಅಥವಾ ಒಂದು ಮಾಸಿಕ ಆದಾಯ, ವಾರ್ಷಿಕ ಹೋಗಲಿ, ಮಾಸಿಕ ಆದಾಯ 1 ಲಕ್ಷ, 2 ಲಕ್ಷ, 3 ಲಕ್ಷ ನಮ್ಮ ಕೈಗೆ ಬರ್ತಾ ಇದೆ. ನಮಗೆ ಈ 2,000 ರೂಪಾಯಿ ದೊಡ್ಡದಾಗಿ ಕಾಣೋದಿಲ್ಲ ಅಲ್ವಾ. ಸೊ ಆದರೆ ದಿನಕ್ಕೆ 200, 300, 150 ಅಂತ ದುಡಿಯುವ ಮಹಿಳೆಯರಿಗೆ ಅಥವಾ ಈ ಒಂದು ಬಡ ಜನರಿಗೆ ಇದರ ಬೆಲೆ ಖಂಡಿತವಾಗ್ಲೂ ಗೊತ್ತೇ ಆಗುತ್ತೆ. ಸೊ ಯಾರೂ ಕೂಡ 1 ರೂಪಾಯಿ ಸುಮ್ಮನೆ ನಮಗೆ ಕೊಡೋದಾದರೆ ಅದಕ್ಕೆ ಖಂಡಿತವಾಗ್ಲೂ ಬೆಲೆ ಕಟ್ಟಿನೇ ಕೊಡ್ತಾರೆ ಅಲ್ವಾ. ಸೊ ಅದಕ್ಕೆ ಅದಕ್ಕೆ ಅಬ್ಸಲ್ಯೂಟ್ ಆದ ಒಂದು ದುಡಿಮೆಯನ್ನು ಮಾಡಿಸ್ಕೊಡ್ತಾರೆ ಅಲ್ವಾ. ಸೊ ಇದರಿಂದ ವೀಕ್ಷಕರೇ ನಾನು ಹೇಳ್ತಾ ಇದ್ದೇನೆ, ಅವರಿಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ನನಗೆ ಅವರ ಮಾತುಗಳಿಂದನೇ ವ್ಯಕ್ತವಾಗ್ತಾ ಇತ್ತು. ಸೊ ಇದರಿಂದ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ ವೀಕ್ಷಕರೇ. ಸೊ ಈ ಒಂದು ವಿಡಿಯೋದಿಂದ 2,000ದಿಂದ 4,000ಕ್ಕೆ ಏರಿಕೆ ಆಗುವ ಸಾಧ್ಯತೆ ಇದೆ ಅಂತ ಕೂಡ ಅವ್ರು ಹೇಳಿದರು. ಸೊ ಖಂಡಿತವಾಗ್ಲೂ ನಾವು ಕೂಡ ಏರಿಕೆ ಆಗಲಿ ಅಂತಲೇ ಹೇಳ್ತಾ ಇದ್ದೇನೆ. ಬಿಕಾಸ್ ಅವರಿಗೆ ತುಂಬಾ ಹೆಲ್ಪ್ಫುಲ್ ಆಗೋದನ್ನು ನಾನು ಕೇಳಿದ್ದೇನೆ, ಕಣ್ಣಾರೆ ಕಂಡಿದ್ದೇನೆ, ಹಾಗೆ ಕೂಡ ಕೇಳಿದ್ದೇನೆ. ಸೊ ನಿಮಗೇನು ಅನಿಸ್ತದೆ ಅದ್ರ ಬಗ್ಗೆ ಕೂಡ ಹೇಳಿ. ಹಾಗೆ ನನಗೆ ಸರ್ಕಾರಕ್ಕೆ ವ್ಯಕ್ತಪಡಿಸೋದೇನೆಂದರೆ ಇನ್ನೂ ಕೂಡ ಈ ಒಂದು ಹಣವೇನಿದೆ ಅವರಿಗೆ ಕರೆಕ್ಟಾಗಿ ತಲುಪಲಿ ಅಂತ ಕೂಡ ಹೇಳ್ತಿದ್ದೇನೆ. ಹಾಗೆ ಕೂಡ ಸರ್ಕಾರಕ್ಕೆ ದೊಡ್ಡ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದೇನೆ. ಸೊ ವೀಕ್ಷಕರೇ, ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೂ ಕೂಡ ಕಮೆಂಟ್ ಮಾಡಿ, ಹಾಗೆ ಯಾರಿಗೆಲ್ಲ ಅಮೌಂಟ್ ಬಂದಿದೆ ಅವರು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಸ್ಟಾಪ್ ಮಾಡ್ತಾ ಇದ್ದೇನೆ. ಸೊ ವೀಕ್ಷಕರೇ, ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ನಮಗೆ. ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು.